ಎಲ್ಲರಿಗೂ ನಮಸ್ಕಾರ. ಕಥಾ ಸರಣಿಯ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮೊಂದಿಗೆ. ದೇವಾಲಯಕ್ಕೆ ತೆರಳುತ್ತಿದ್ದ ವೃದ್ಧ ಭಕ್ತರೊಬ್ಬರನ್ನ ಪತ್ರಕರ್ತ ಕೇಳ್ತಾರೆ, ನಿಮಗೆ ವಯಸ್ಸೆಷ್ಟಾಗಿದೆ ಎಂದು. ಆ ವೃದ್ಧ ವ್ಯಕ್ತಿ ಹೇಳ್ತಾರೆ, 85 ವರ್ಷ. ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಹೋಗುತ್ತಿದ್ದೀರಾ ಎಂದು ಮತ್ತೆ ಪ್ರಶ್ನೆ ಕೇಳ್ತಾರೆ. ವೃದ್ಧ ಹೇಳ್ತಾರೆ, ನನಗೆ ಬುದ್ಧಿ ಬಂದಾಗಿಂದನೂ ಬರುತ್ತಿದ್ದೇನೆ. ಆ ಪತ್ರಕರ್ತ ಮತ್ತೆ ಪ್ರಶ್ನಿಸ್ತಾರೆ, ಎಂದಾದ್ರೂ ನೀವು ದೇವರನ್ನ ಕಂಡಿದ್ದೀರಾ ಎಂದು ಕೇಳಿದಾಗ ವೃದ್ಧ ಹೇಳ್ತಾರೆ, ಇಲ್ಲ. ಹಾಗಾದ್ರೆ ಮತ್ಯಾಕೆ ಹೋಗುತ್ತಿದ್ದೀರಾ ಎಂದಾಗ ಆ ವಯೋವೃದ್ಧರು ಹೇಳ್ತಾರೆ, ನನ್ನದೊಂದು ಪ್ರಶ್ನೆ ಕೇಳಲೇ ಎಂದು. ಹೀಗೆ ಕೇಳ್ತಾರೆ, ನೀನು ಎಲ್ಲಿಂದ ಬಂದಿರುವೆ ಮಗು? ಆಗ ಪತ್ರಕರ್ತ ಹೇಳ್ತಾರೆ, ಮಹಾನಗರದಿಂದ. ಮಹಾನಗರದಲ್ಲಿ ಸಾಕು ನಾಯಿಗಳನ್ನ ಹೆಚ್ಚಾಗಿ ಬೆಳೆಸಿದ್ದಾರಲ್ಲವೇ ಅಂದಾಗ ಪತ್ರಕರ್ತ ಹೇಳ್ತಾರೆ, ಹೌದು, ಮನೆ ಮನೆಗಳಲ್ಲೂ ಇವೆ ಎಂದಾಗ ಆ ವಯೋವೃದ್ಧ ಹೀಗೆ ಹೇಳ್ತಾರೆ, ನಮ್ಮ ಹಳ್ಳಿಗಳಲ್ಲಿ ಜಮೀನಿನಲ್ಲಿ ಕಳ್ಳರನ್ನ ಕಾಯಲು ನಾಯಿಗಳನ್ನ ಬೆಳೆಸ್ತಾರೆ. ಒಂದು ನಾಯಿ ಕಳ್ಳನನ್ನ ನೋಡಿದಾಗ ಬೊಗಳುತ್ತೆ. ಆ ಶಬ್ದ ಕೇಳಿ ಸುತ್ತಮುತ್ತಲಿನ 100 ನಾಯಿಗಳು ಬೊಗಳಲು ಪ್ರಾರಂಭಿಸುತ್ತವೆ. 99 ನಾಯಿಗಳು ಕಳ್ಳನನ್ನ ನೋಡಿಯೇ ಇರುವುದಿಲ್ಲ. ಕಳ್ಳನನ್ನು ನೋಡಿ ಮೊದಲು ಕೂಗಿದ್ದು ಒಂದು ನಾಯಿ. ಆ ನಾಯಿಯ ಶಬ್ದದ ಮೇಲಿನ ನಂಬಿಕೆಯಿಂದಷ್ಟೇ ಇತರ ನಾಯಿಗಳೂ ಬೊಗಳಿದ್ದು. ಹಾಗೆಯೇ ನಮ್ಮ ಋಷಿಮುನಿಗಳು, ಆಚಾರ್ಯರು, ಸಂತರು, ತಪಸ್ವಿಗಳು, ದಾಸರು ಮುಂತಾದ ಅನೇಕ ಭಕ್ತರು ಆ ಭಗವಂತನನ್ನ ಕಂಡಿದ್ದಾರೆ. ಅವರ ಮಾತಿನ ನಂಬಿಕೆಯಿಂದಷ್ಟೇ ಬಾಲ್ಯದಿಂದ ಗುಡಿಗೆ ಬರುತ್ತಿದ್ದೇನೆ. ನನಗೂ ಒಮ್ಮೆ ಆ ದೈವದ ದರ್ಶನವಾಗುವುದು ನಿಶ್ಚಿತ. ಸಾಮಾನ್ಯವಾದ ನಾಯಿಗೆ ಮತ್ತೊಂದು ನಾಯಿಯ ಮೇಲೆ ವಿಶ್ವಾಸ ಇರುವಾಗ, ಯೋಚನಾ ಶಕ್ತಿಯುಳ್ಳ ಮನುಜನಿಗೆ ಮಹಾತ್ಮರ ಹಾಗೂ ಮತ್ತೊಬ್ಬ ಮನುಜನ ಮಾತಿನಲ್ಲಿ ವಿಶ್ವಾಸ, ನಂಬಿಕೆ ಬೇಡವೇ? ಆ ಪತ್ರಕರ್ತ ನಿರುತ್ತರನಾದ. ಹೌದಲ್ವಾ? ಈ ಬಗ್ಗೆ ಯೋಚಿಸೋಣ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.